ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿ ದಿನಕ್ಕೆ ಒಂದೊಂದರಂತೆ ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ಹೈಲೈಟ್ ಆಗ್ತಾನೆ ಇದೆ. ಕಳೆದ 2 ದಿನಗಳ ಹಿಂದೆ KN ರಾಜಣ್ಣವರ ಮೇಲೆ ಆದಂತಹ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಇದೆಯಲ್ಲ, ಅದು ಕರ್ನಾಟಕದಾದ್ಯಂತ ದೊಡ್ಡ ಕೋಲಾಹಲವನ್ನು ಉಂಟು ಮಾಡಿತ್ತು. ಅದಾದ ನಂತರ ಇದೀಗ ಇವತ್ತು ಮಧ್ಯಾಹ್ನದ ನಂತರ ಮತ್ತೊಂದು ವಿಷಯ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಅದು ಏನಂದ್ರೆ, ಬಿಜೆಪಿ ಒಬ್ಬ ಮುಖಂಡ, ಬಿಜೆಪಿಯ ಹಿರಿಯ ನಾಯಕರು ಈಗ ತಮ್ಮ ಸ್ಥಾನಕ್ಕೆ ರಿಜೈನ್ ಅನ್ನ ಮಾಡ್ತಾ ಇದ್ದಾರೆ ಮತ್ತು ರಿಜೈನ್ ಪತ್ರವನ್ನು ಕಳಿಸಿದ್ದಾರೆ. ಅದು ಯಾವುದಂದ್ರೆ, ವಿಧಾನ ಪರಿಷತ್ನ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರು ತಮ್ಮ ಸ್ಥಾನಕ್ಕೆ ರಿಜೈನ್ ಮಾಡಿ, ಅಂದ್ರೆ ಏಪ್ರಿಲ್ 1ರಿಂದ ಲಾಗು ಆಗುವಂತೆ ತಮ್ಮ ಹುದ್ದೆಗೆ ರಿಜೈನ್ ಅನ್ನು ಮಾಡಿದ್ದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ರಾಜೀನಾಮೆಯ ಪತ್ರ ಉಪಸಭಾಪತಿಗಳಿಗೆ ಕಳಿಸಿದ್ದಾರೆ. ಜೊತೆಗೆ ಅವರು ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ಹೇಳಿದ್ವಂದೇ, ನನ್ನ ಸ್ಥಾನಕ್ಕೆ ನಾನು ಗೌರವವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಸ್ಥಾನವನ್ನು ಸರಿಯಾಗಿ ನನ್ನ ಹತ್ರ ನಡೆಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕಳೆದ 2 ದಿನಗಳಲ್ಲಿ ನಡೆದಂತ ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೆದಂತ ಸಂದರ್ಭದಲ್ಲಿ 2 ಪಕ್ಷದವರು ಅಥವಾ 3 ಪಕ್ಷದವರು ಸದನದ ಗೌರವವನ್ನು ಹಾಳು ಮಾಡಿಬಿಟ್ರು. ಹೇಳಿ ಕೇಳಿ ವಿಧಾನ ಪರಿಷತ್ ಅಂದ್ರೆ ಅದು ವಿಧಾನಸಭೆಗಿಂತ ಮೇಲ್ಪಟ್ಟದ್ದು ಅಥವಾ ಚಿಂತಕರ ಚಾವಡಿ ಅಂತ ಹೇಳ್ತಾರೆ. ಕೆಳಮನೆಯಲ್ಲಿ ಏನೇ ತಪ್ಪು ಮಾಡಿದ್ರು, ಕೆಳಮನೆಯಲ್ಲಿ ಏನೇ ಸ್ವಲ್ಪ ಎಡವಟ್ ಆದ್ರೂ ಕೂಡ ಅದು ನಾವು ಮೇನ್ ಮನೆಯಲ್ಲಿ ಸರಿ ಮಾಡ್ತೇವೆ, ಬಿಲ್ ಪಾಸ್ ಮಾಡಬೇಕಾಗತ್ತೆ. ಎಲ್ಲದರ ಜೊತೆಗೆ ಚಿಂತಕರ ಚಾವಡಿ ಅಂತ ಹೇಳಲ್ಪಡುವ ಈ ಪರಿಷತ್ನ ಸದಸ್ಯರು ಗದ್ದಲ ಮಾಡಿದ್ರೆ ಅಥವಾ ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ನಾನು ಯಾವ ಮಟ್ಟಿಗೆ ಸಭಾಪತಿಯ ಸ್ಥಾನವನ್ನು ನಿರ್ವಹಿಸಬೇಕು? ತಪ್ಪು ಯಾರಿಂದ ಆಗಿದೆಯೋ ಅದು ನನಗೆ ಗೊತ್ತಾಗ್ತಿಲ್ಲ. ನಾನು ಸದನವನ್ನು ಸರಿಯಾಗಿ ನಡೆಸಲಿಕ್ಕೆ ಆಗ್ತಿಲ್ವೋ, ಅಥವಾ ನಾನು ಸರಿಯಾಗಿ ಇಲ್ವೋ, ಅಥವಾ ನಾನು ಸರಿಯಾದ ನಿಯಮವನ್ನ ತೆಗೆದುಕೊಳ್ತಾ ಇಲ್ವೋ, ಅಥವಾ ಸದನದ ಸದಸ್ಯರು ಅಂದ್ರೆ ಪರಿಷತ್ ಸದಸ್ಯರು ಸರಿಯಾಗಿ ಮಾತಾಡ್ತಾ ಇಲ್ವೋ, ಅಥವಾ ಈ ಲೇಖನಕ್ಕೆ ಗೊಂದಲವನ್ನು ಮಾಡ್ತಾ ಇದ್ರು. ಇದು ಯಾವುದರಿಂದಲೂ ಕೂಡ ನನಗೆ ಅರ್ಥವಾಗದ ಸ್ಥಿತಿಯಲ್ಲಿ ಈಗ ನಾನು ರಿಜೈನ್ ಅನ್ನ ಮಾಡ್ತಾ ಇದ್ದೇನೆ. ಇಲ್ಲಿ ಯಾರ ತಪ್ಪು ಯಾರು ಸರಿ ಎನ್ನುವುದನ್ನು ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಈಗ ಅನ್ಸಿದೆ, ನಾನು ಆ ಹುದ್ದೆಯನ್ನು ಸರಿಯಾಗಿ ನಿಭಾಯಿಸ್ತಿಲ್ಲ. ಅದ ಕಾರಣ ಯಾರೇ ಇರ್ಬೋದು, ಯಾವುದೇ ಒಂದು ಕಾರಣ ಇಟ್ಕೊಂಡು ನಾನು ರಿಜೈನ್ ಮಾಡ್ತಾ ಇಲ್ಲ. ಆದ್ರೆ ನನ್ನಿಂದ ಈ ಸದನವನ್ನ, ಈ ಪರಿಷತ್ ಕಲಾಪವನ್ನ ಸರಿಯಾಗಿ ನಡೆಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಲವಾರು ಕಾರಣ ಇದೆ. ಆ ಕಾರಣವನ್ನು ಒಂದೊಂದು ಹೇಳಿಕ್ ಸದಾ ಆಗೋದಿಲ್ಲ ಅಂತ. ಆದ್ರೆ ಯಾವುದೇ ಕಾರಣಕ್ಕೂ ಯಾರನ್ನೂ ಬಟ್ ಮಾಡದೆ, ಯಾರನ್ನ ದೂರದೆ ಚಿಂತಕರ ಚಾವಡಿಗೆ ನನ್ನಿಂದ ಅಗೌರವ ಆಗಬಾರ್ದು, ನಾನು ಸರಿಯಾಗಿ ನಡೆಸ್ತಾ ಇಲ್ಲ ಎಂಬ ಗೌರವದ ಅಥವಾ ಅಗೌರವದ ಭಾವನೆ ನನ್ನ ಮೇಲೆ ಕೂಡ ಬರಬಾರದು. ಹಾಗಾಗಿ ಆ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರಬಾರದು ಎನ್ನುವ ಕಾರಣಕ್ಕಾಗಿ ಸಭಾಪತಿಯ ಸ್ಥಾನಕ್ಕೆ ಗೌರವವನ್ನು ಕೊಟ್ಟು ನನ್ನಿಂದ ಈ ಸದನವನ್ನ ಅಥವಾ ಈ ಕಲಾಪವನ್ನ ನಡೆಸಲಿಕ್ಕೆ ಆಗ್ತಾ ಇಲ್ಲ ಎನ್ನುವ ಕೊರಗಿನಿಂದ ನಾನು ನನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಎನ್ನುವ ಕಾರಣವನ್ನ ಮಾಧ್ಯಮದ ಜೊತೆ ಬಸವರಾಜ ಹೊರಟ್ಟಿ ಅವರು ಹಂಚಿಕೊಂಡಿದ್ದಾರೆ. ಬಸವರಾಜ ಹೊರಟ್ಟಿ ಅವರು ತುಂಬಾ ಸೀನಿಯರ್ ಲೀಡರು, 8-9 ಬಾರಿ ಪದವೀಧರ ಕ್ಷೇತ್ರದಿಂದ ಗೆದ್ದಂತವರು, ಈ ಹಿಂದೆ JDS ನಲ್ಲಿದ್ದವರು. ಈಗ ಕಳೆದ 1-2 ವರ್ಷಗಳಿಂದ ಅವರು ಬಿಜೆಪಿ ಸೇರಿ ಬಿಜೆಪಿಯಿಂದ MLC ಆಗಿ ಆನಂತರ JDS ಮತ್ತು ಬಿಜೆಪಿಯ ಮೈತ್ರಿಯೊಂದಿಗೆ ತಮ್ಮ ಬಹುಮತದಲ್ಲಿ ಪರಿಷತ್ನ ಸಭಾಪತಿಗಳಾಗಿ ಆಯ್ಕೆಯಾದಂತವರು. ವಿಧಾನ ಪರಿಷತ್ನಲ್ಲಿ JDS ಮತ್ತು ಬಿಜೆಪಿಯ ಮೈತ್ರಿಗೆ ಬಹುಮತ ಇದೆ. ಹಾಗಾಗಿ ಬಹುಮತ ಇರುವಂತಹ ಒಬ್ಬ ನಾಯಕನಾಗಿ ಬಸವರಾಜ ಹೊರಟ್ಟಿ ಅವರು ಆಯ್ಕೆ ಆಗ್ತಾರೆ ಮತ್ತು ಸದನವನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಾರೆ. ಆದ್ರೆ ಅವರಿಗೆ 2 ದೊಡ್ಡ ಪ್ರಕರಣ ಕಾಡಿತ್ತು. ಅದು ಯಾವುದಂದ್ರೆ, ಹಿಂದೆ ನಡೆದಂತ ಕಳೆದ 4-5 ತಿಂಗಳ ಹಿಂದೆ ನಡೆದಂತ CT ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ ಅವರ ನಡುವೆ ಆದಂತ ಒಂದು ಕೇಸ್ ಇದೆಯಲ್ಲ, ವಾಗ್ವಿದ್ಯೆ ಇದೆಯಲ್ಲ, ಆ ಪರಿಷತ್ ಕಲಾಪದಲ್ಲಿ ಆದಂತ ಒಂದು ದೊಡ್ಡ ಮಾತಿನ ಚಕಮಕಿ ಇದೆಯಲ್ಲ, ಆ ಮಾತಿನ ಚಕಮಕಿಯಿಂದ ಆಲ್ರೆಡಿ ಅವರು ನೊಂದಿದ್ರು. ಜೊತೆಗೆ ವಿರೋಧ ಪಕ್ಷದಂದ್ರೆ ಆಡಳಿತ ಪಕ್ಷದವರಂತ ಕಾಂಗ್ರೆಸ್ ಕೂಡ ಸಭಾಪತಿಗಳು ಅಂದ್ರೆ ಬಸವರಾಜ ಹೊರಟ್ಟಿ ಅವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಅವರು ಫೇವರ್ ಆಗಿದ್ದಾರೆ, ಬಿಜೆಪಿ ಫೇವರ್ ಆಗಿದ್ದಾರೆ ಮತ್ತು JDS ಫೇವರ್ ಆಗಿದ್ದಾರೆ. ಹಾಗಾಗಿ ಅವರು ಸಭಾಪತಿ ಸ್ಥಾನಕ್ಕೆ ಸ್ವಲ್ಪ ಅಗೌರವವನ್ನ ತರ್ತಾ ಇದ್ದಾರೆ ಎನ್ನುವ ಈ ಟಾಂಗ್ ಕೊಡುವ ಮಾತು ಅಥವಾ ಟೊಂಕ ಕಟ್ಟುವಂತ ಮಾತು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಅದರಿಂದಲೂ ಕೂಡ ಅವರು ಸ್ವಲ್ಪ ಮುಜುಗರಕ್ಕೆ ಒಳಗಾಗಿದ್ರು. ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿ ಕೆಲವೊಂದು ಕೆಟ್ಟದಾದ ಶಬ್ದಗಳು ಪ್ರಯೋಗವಾಗಿದ್ವು. ಇದರಿಂದ ಮುಜುಗರಗೊಂಡಂತ ಹೊರಟ್ಟಿಯವರು ಅದನ್ನ ಸ್ವಲ್ಪ ಮಟ್ಟಿಗೆ ಅಲ್ಲೇ ಶಾಂತ ಮಾಡುವ ದೃಷ್ಟಿಯಲ್ಲಿ ಕೆಲವೊಂದು ನಿರ್ಣಯವನ್ನು ಕೈಗೊಂಡಿದ್ರು. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಎನ್ನುವಂತೆ ಕಳೆದ 3 ತಿಂಗಳಲ್ಲಿ ಈ ಹಿಂದೆ ಆದಂತ ಒಂದು ಪ್ರಕರಣ ಇದೆಯಲ್ಲ, ಅದನ್ನ ಮರೆಯುವ ಮೊದಲೇ ಮತ್ತೊಂದು ಪ್ರಕರಣ ಅಂದ್ರೆ ರಾಜಣ್ಣ ಅವರ ಮೇಲೆ ನಡೆದಂತ ಹನಿ ಟ್ರ್ಯಾಪ್ ಪ್ರಕರಣದ ನಿಟ್ಟಿನಲ್ಲಿ ಅದನ್ನು ನೆಪವಾಗಿಟ್ಕೊಂಡು ಪರಿಷತ್ನಲ್ಲಿ 2 ಪಕ್ಷದವರು ಜೊತೆಗೆ 3 ಪಕ್ಷದವರು ಕೋಲಾಹಲವನ್ನ ಮಾಡಿದ್ರು. ಆ ಕೋಲಾಹಲದ ಮಧ್ಯೆ ನಾನು ಬಿಲ್ ಪಾಸ್ ಮಾಡಬೇಕಾಗಿ ಬಂತಲ್ಲ, ಯಾರಿಗೂ ಅರ್ಥವಾಗದಂತೆ, ಯಾರಿಗೂ ಕೇಳಿಸದಂತೆ ಇರುವ ಸಂದರ್ಭದಲ್ಲಿ ನಾನು
ಬಿಲ್ ಅನ್ನ ಪಾಸ್ ಮಾಡಬೇಕಾಗಿ ಬಂತು. ಅದರಿಂದ ನನಗೆ ಮುಜುಗರ ಆಯ್ತು. ಯಾಕಂದ್ರೆ ಬಿಲ್ ಪಾಸ್ ಮಾಡಲೇಬೇಕಾದಂತ ಒಂದು ಪರಿಸ್ಥಿತಿ ಇರುತ್ತೆ, ಅದು ಮತ್ತು ಕರ್ನಾಟಕ ಜನತೆಗೆ ಅದು ಕಾಣಬೇಕಾಗುತ್ತೆ. ಆದರೆ ಈ ಗಲಭೆಯ ನಿಟ್ಟಿನಲ್ಲಿ, ಈ ಗಲಭೆಯ ಮಧ್ಯದಲ್ಲಿ ನಾನು 10 ಬಿಲ್ಗಳನ್ನ ಪಾಸ್ ಮಾಡಬೇಕಾಗಿ ಬಂತು. ಇವೆಲ್ಲದರಿಂದ ಮುಜುಗರಗೊಂಡು, ಇದೆಲ್ಲದರಿಂದ ಬೇಸರಗೊಂಡಂತ ನಾನು ಈಗ ನನ್ನ ಸ್ಥಾನಕ್ಕೆ ರಿಜೈನ್ ಅನ್ನ ಮಾಡ್ತಾ ಇದ್ದೇನೆ, ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಎನ್ನುವ ಹೇಳಿಕೆಯನ್ನ ಮಾಧ್ಯಮದ ಮುಂದೆ ಕೊಟ್ಟರು. ಜೊತೆಗೆ ತಮ್ಮ ರಾಜೀನಾಮೆ ಪತ್ರದಲ್ಲೂ ಕೂಡ ಯಾವುದೇ ಕಾರಣವನ್ನ ಮೆನ್ಷನ್ ಮಾಡದೆ ಕೇವಲ ವೈಯಕ್ತಿಕ ಕಾರಣವನ್ನ ಈ ಮುಂದಿಟ್ಟು ಉಪಸಭಾಪತಿಗಳಿಗೆ ಒಂದು ಲೆಟರ್ ಅನ್ನು ಬರೀತಾರೆ ಮತ್ತು ತಮ್ಮ ರಾಜೀನಾಮೆಯ ಪತ್ರವನ್ನು ಉಪಸಭಾಪತಿಗಳಿಗೆ ಈಗಾಗಲೇ ತಲುಪಿಸಿದ್ದಾರೆ. ಇನ್ನು ಮುಂದೆ ಈ ನಡೆ, ಈ ರಾಜೀನಾಮೆಯ ಪತ್ರ ದೃಢೀಕರಣವಾಗುತ್ತಾ, ಅಕ್ಸೆಪ್ಟ್ ಆಗುತ್ತೋ ಅಥವಾ ರಿಜೆಕ್ಟ್ ಆಗಿ ಸಭಾಪತಿಗಳೇ ಮುಂದಿನ ಸಭಾಪತಿಯಾಗಿ ಮುಂದುವರಿತಾರೆ, ಅಂದ್ರೆ ಬಸವರಾಜ ಹೊರಟ್ಟಿಯವರೇ ಸಭಾಪತಿಯಾಗಿ ಮುಂದುವರಿತಾರ, ಇವೆಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕಾಗಿದೆ. ಜೊತೆಗೆ ಇದೊಂದು ದೊಡ್ಡ ಹೊಡೆತ ಅನ್ಬೋದು ಬಿಜೆಪಿಗೆ ಮತ್ತು ಜೆಡಿಎಸ್ಗೆ, ದೊಡ್ಡ ಹೊಡೆತ ಅನ್ಬೋದು. ಯಾಕಂದ್ರೆ ಈ 2 ದಿನಗಳ ಹಿಂದೆ ನಡೆದಂತ ಒಂದು ಈ ಹನಿ ಟ್ರ್ಯಾಪ್ ಪ್ರಕರಣ ಹೇಗೆ ಕಾಂಗ್ರೆಸ್ಗೆ ದೊಡ್ಡ ಮುಜುಗರವನ್ನು ಉಂಟು ಮಾಡಿತ್ತು, ಅದೇ ರೀತಿಯಲ್ಲಿ ಈಗ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯ ಒಂದು ಹೇಳಿಕೆ, ರಾಜೀನಾಮೆಯ ಒಂದು ಪ್ರಸಂಗ ಇದೆಯಲ್ಲ, ಅದು ಬಿಜೆಪಿಗೆ ದೊಡ್ಡ ನುಂಗಲಾರದ ತುತ್ತಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಒಂದು ಸಂಕೋಚ ಇಲ್ಲ, ಅಥವಾ ಯಾವುದೇ ಒಂದು ಸಂಕೋಚ ಇಲ್ಲ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.